Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಘನಲೋಹ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದ್ದು ಅದನ್ನು 2 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ಪ್ರತಿ ಭಾಗದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಆಯ್ಕೆ 231 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಬಿ 308 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಸಿ 462 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಡಿ 924 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಅರ್ಧಗೋಳ, ಸೊ 2 ಸಮಭಾಗಗಳನ್ನಾಗಿ ಮಾಡಿದಾಗ 2 ಅರ್ಧಗೋಳಗಳು ಸಿಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಪ್ರತಿ ಭಾಗದ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ, ಇವು ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ, ಸೊ ಇಲ್ಲಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಸೊ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, A is equal to 3 pi r square. ಸೊ 3 into 22 divided by 7 into r, 7 into 7. ಸೊ 7 ಒಂದ್ಲೆ, ಸೊ 7 ಒಂದ್ಲೆ. ಸೊ ಇಲ್ಲಿ 22 ಇಂಟು 3 ಮಾಡಿ, ಸೊ 66 ಇಂಟು 7. ಸೊ ಇಸ್ ಈಕ್ವಲ್ ಟು 6 7 42. ಸೊ ಸೆಕೆಂಡ್, ಸೊ 42 462 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಪ್ರತಿ ಭಾಗದ ವಿಸ್ತೀರ್ಣ ಎಷ್ಟು ಸಿಗತ್ತೆ ಹೇಳಿ, 462 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.